ನಡುಮನೆಯಲ್ಲಿದ್ದ ಫೋನು ಒಂದೇ ಸಮನೆ ಫೋನ್ ಎತ್ತಿಕೊಳ್ಳುವವರಿಲ್ಲದೆ ಕಿಚ್ಚುತ್ತಿತ್ತು. ಅಡುಗೆ ಮನೆಯಿಂದ ಕೈ ಒರೆಸಿಕೊಳ್ಳುತ್ತಲೇ ಹೊರಗೆ ಬಂದ ಪದ್ಮಜ ಫೋನಿನ ರಿಸೀವರ್ ಅನ್ನ ಎತ್ತಿ ಅರಟಲು ಪ್ರಾರಂಭಿಸಿದಳು. ಸರಿಸುಮಾರು 15 ನಿಮಿಷಗಳ ಕಾಲ ಅದೇನೇನೋ ಮಾತಾಡಿ ಫೋನ್ ಇಟ್ಟಳು. ಯಾರ್ದೇ ಫೋನು, ಏನಂತೆ, ಏನ್ ಸಮಾಚಾರ? ಅಲ್ಲಿಯೇ ಬತ್ತಿ ಒಸೆಯುತ್ತಾ ಕುಳಿತ ಸಾವಿತ್ರಿ ತಮ್ಮ ಸೊಸೆ ಪದ್ಮಜಳನ್ನ ವಿಚಾರಿಸಿದರು. ಅತ್ತೆ, ಅದು ವಾರಿಜಾನ್ದು ಫೋನು. ಯಾವ ವಾರಿಜಾನೆ? ಅದೇ ನನ್ನ ಸೋದ್ರು ಮಾವನ್ ಮೊಮ್ಮಗಳು ವಾರಿಜಾನಾ? ಅಯ್ಯೋ, ಅವಳಲ್ಲ, ನನ್ನ ಪರಿಚಯದವರು ಅತ್ತೆ. ಯಾರೇ ಅದು? ಏಕ್ ಪರಿಚಯ? ಏನಂತೆ ಫೋನ್ ಮಾಡಿದ್ದು? ಅಯ್ಯೋ ಅತ್ತೆ, ಅವಳು ನಿಮಗೆ ಗೊತ್ತಿಲ್ಲ ಬಿಡಿ. ಈಗ ಅವಳು ಯಾರು, ಏನ್ ಕತೆ, ಹೇಗ್ ಪರಿಚಯ ಎಲ್ಲ ಹೇಳ್ಕೊಂಡ್ ಕೂರ್ಲಾ? ಇನ್ನೂ ಅಡ್ಗೆ ಆಗಿಲ್ಲ. ನಿಮ್ಮ ಮಗನಿಗೆ ಕಾಲೇಜಿಗೆ ಲೇಟ್ ಆದ್ರೆ ಅಷ್ಟೇ, ಹೇಳುತ್ತಲೇ ಅಡ್ಗೆ ಮನೆಯತ್ತ ಓಡಿದಳು ಪದ್ಮ. ಫೋನ್ನಲ್ಲಿ ಅಷ್ಟು ಹೊತ್ತು ಅರಟಬೇಕಾದ್ರೆ ತಡ ಆಗ್ಲಿಲ್ಲ. ನನ್ನ ಜೊತೆ ಮಾತಾಡೋಕ್ಕೆ ಸಮಯ ಇಲ್ಲ ಇವಳಿಗೆ. ಮತ್ತೆ ಬತ್ತಿಯನ್ನ ಒಸೆಯುತ್ತಾ ಗೊಣಗಿದರು ಸಾವಿತ್ರಿ. ಅಡ್ಗೆ ಆಯ್ತೇನೆ ಪದ್ಮ? ಫಸ್ಟ್ ಇಯರ್ ಡಿಗ್ರಿಗೆ ಇವತ್ತು ಸ್ಪೆಷಲ್ ಕ್ಲಾಸ್ ಇದೆ, ಬೇಗ ಹೋಗ್ಬೇಕು. ಊಟಕ್ಕೆಂದು ಬಂದು ಕುಳಿತು ಅವಸರಿಸಿದರು ವೆಂಕಟಾದ್ರಿ. ಅಷ್ಟರಲ್ಲಿ ಮಾವಿನಕಾಯಿ ಚಟ್ನಿ, ತುಪ್ಪ ಸವರಿದ ಚಪಾತಿಯ ಸುರುಳಿಯನ್ನು ಕೈಯಲ್ಲಿ ಹಿಡಿದುಕೊಂಡು ತಿನ್ನುತ್ತಲೇ ತನ್ನ ಸಿಗದ ನೋಟ್ಸ್ಗಾಗಿ ಎಲ್ಲ ಕಡೆ ಹುಡುಕುತ್ತಿದ್ದಳು ಪದ್ಮಜಾಳ ಮಗಳು ಶುಭ. ಅದನ್ನ ಕಂಡ ಸಾವಿತ್ರಿಗೆ ಕೋಪ ನೆತ್ತಿಗೇರಿತು. ಲೇ ಶುಭ, ಎಂಜಲು, ಮುಸ್ರೆ, ಮಡಿ, ಮೈಲ್ಗೆ ಏನು ಗೊತ್ತಿಲ್ವೇನೆ? ಒಂದ್ ಕಡೆ ಕೂತ್ಕೊಂಡು ತಿಂದು ಕೈ ತೊಳೆಯೋದಲ್ವೇನೆ? ಇದೆಲ್ಲ ನೋಡ್ಬೇಕು, ಏನ್ ಕರ್ಮನೋ. ಮತ್ತೆ ಗೊಣಗುತ್ತಿದ್ದ ಅವರತ್ತ ತಿರುಗಿಯೂ ನೋಡದೆ ಕಾಲೇಜಿಗೆ ಓಡಿದಳು ಶುಭ. ಅಷ್ಟರಲ್ಲಿ ಊಟ ಮುಗಿಸಿ ರೆಡಿಯಾಗಿ ಬಂದ ವೆಂಕಟಾದ್ರಿ ಗಡಿಬಿಡಿಯಿಂದಲೇ ಕೆಲಸಕ್ಕೆ ಹೊರಟರು. ವೆಂಕು, ಹುಷಾರು ಕಣೋ ಎಂದು ಕೂಗಿ ಹೇಳುವುದನ್ನ ಮರೆಯಲಿಲ್ಲ ತಾಯಿ ಜೀವ. ತಮ್ಮ ಮಾತಿನಡೆಗೆ ಗಮನವೇ ಇಲ್ಲದೆ ಹೊರಟ ಮಗನನ್ನ ಕಂಡು ತುಸು ಬೇಸರವಾದರೂ ಮಗನ ಗಡಿಬಿಡಿ ಅರ್ಥವಾಗಿ ಸುಮ್ಮನಾದ್ರು. ಮತ್ತೆ ಫೋನ್ ರಿಂಗ್ ಆಯ್ತು. ಈ ಬಾರಿ ತುಳಸಿ ಪೂಜೆ ಮುಗಿಸಿ ಬರುತ್ತಿದ್ದ ಸಾವಿತ್ರಿಯ ಎರಡನೇ ಸೊಸೆ ಸಿಂಧು ಫೋನ್ ಎತ್ತಿಕೊಂಡಳು. 5 ನಿಮಿಷ ಮಾತನಾಡಿ ಫೋನ್ ಇಟ್ಟ ಸೊಸೆಗೆ ಮತ್ತದೇ ಕೇಳಿದಳು ಸಾವಿತ್ರಿ. ನನ್ನ ಆಫೀಸ್ ಫೋನ್ ಅತ್ತೆ ಎಂದು ಹೇಳಿ ಹೊರಟ ಸೊಸೆಯನ್ನು ತಡೆದು, ಏನಂತೆ, ಏನ್ ವಿಷಯ ಎಂದು ಮತ್ತೆ ಪ್ರಶ್ನೆ ಕೇಳಿದಳು ಸಾವಿತ್ರಿ. ಆಫೀಸಿನ ವಿಷಯ ನಿಮ್ಗೇನ್ ಗೊತ್ತು? ಹೇಳಿದ್ರು ನಿಮ್ಗೆ ಅರ್ಥ ಆಗಲ್ಲ. ನಿಮ್ಗೆ ಹೇಳೋ ವಿಷಯ ಆದ್ರೆ ಹೇಳಲ್ವಾ ಅತ್ತೆ? ನಂಗೆ ಗೊತ್ತಾಯ್ತು, ಹೊರಟೆ ಎಂದು ಉತ್ತರಿಸಿ ಹೊರಟ ಸೊಸೆಯನ್ನೇ ಕಂಡು ತಲೆಯಾಡಿಸಿದರು ಸಾವಿತ್ರಿ. ಈ ಸಾವಿತ್ರಿ ಬಾಯಿಗೆ ಬರುವ ಯುಗಾದಿಗೆ 85 ತುಂಬಿ 86 ವರ್ಷ. 3 ಜನ ಮಕ್ಕಳು. ಮೊದಲನೆಯವನು 55 ವರ್ಷದ ವೆಂಕಟಾದ್ರಿ, ಎರಡನೆಯವನು 50ರ ವಾಸುದೇವ, ಮೂರನೆಯವಳು 40ರ ಮಗಳು ತುಂಗ. ಮದುವೆಯಾಗಿ ಅದೇ ಊರಲ್ಲೇ ಇರುತ್ತಾಳೆ. ವೆಂಕಟಾದ್ರಿ ಅವರಿಗೂ ಮುಂಚೆ ಹುಟ್ಟಿದ 2 ಮಕ್ಕಳು 10 ವರ್ಷ ತುಂಬುವುದರೊಳಗೆ ತೀರು ಹೋಗಿದ್ದವು. ಹೀಗಾಗಿ ಮಕ್ಕಳೆಂದರೆ ಸಾವಿತ್ರಿಗೆ ತಮ್ಮ ಜೀವಕ್ಕಿಂತಲೂ ಅಧಿಕ ಪ್ರೀತಿ, ವಿಪರೀತವೆನ್ನುವಷ್ಟು ಅಕ್ಕರೆ, ಮೋಹ. 3 ಮಕ್ಕಳು, ಸೊಸೆಯರು, ಮೊಮ್ಮಕ್ಕಳು, ಹೀಗೆ ತುಂಬಿದ ಸಂಸಾರದ ಹಿರಿಯ ಜೀವ ಸಾವಿತ್ರಿ. ಅವರ ಪತಿ ತೀರಿ ಹೋಗಿ 15 ವರ್ಷಗಳಾದವು. ಮನೆಗೆ ಸೊಸೆಯರು ಬಂದ ಮೇಲೆಯೂ ಅಡಿಗೆ ಮನೆಯನ್ನ ಮಾತ್ರ ಯಾರಿಗೂ ಬಿಟ್ಟುಕೊಡದೆ ಓಡಾಡಿಕೊಂಡು ಮನೆಯ ಉಸ್ತುವಾರಿ ಮಾಡಿಕೊಂಡಿದ್ದ ಸಾವಿತ್ರಿಗೆ ಈಗ 10 ವರ್ಷಗಳ ಹಿಂದೆ ಮಠಕ್ಕೆ ಹೋದಾಗ ಜಾರಿ ಬಿದ್ದು ಪುಟ್ಟ ಆಪರೇಷನ್ ಆಗಿ 6-7 ತಿಂಗಳು ಹಾಸಿಗೆ ಬಿಟ್ಟು ಕದಲದಂತಾಯ್ತು. ಅಂದಿನಿಂದ ಮನೆಯ ಎಲ್ಲ ಜವಾಬ್ದಾರಿ ಪದ್ಮಜಾಳ ಪಾಲಿಗೆ. ಮನೆಯವರ ಜೊತೆ ಇಲ್ಲದೆ ಒಬ್ಬರೇ ಎಲ್ಲಿಯೂ ಹೋಗದಂತೆ ನಿರ್ಬಂಧ ವಿಧಿಸಲಾಯಿತು. ಗಂಡನ ಅಗಲಿಕೆ ಇದ್ದಕ್ಕಿದ್ದಂತೆ ಮನೆಯ ಜವಾಬ್ದಾರಿಗಳಿಂದ ಮುಕ್ತವಾಗಿ ಮೂಲ ಗುಂಪಾದದ್ದು. ಜೊತೆಗೆ ಆಗೊಮ್ಮೆ ಈಗೊಮ್ಮೆ ಹೋಗುತ್ತಿದ್ದ ಮಠ ಮಂದಿರ ಪ್ರವಚನಗಳು ಇಲ್ಲವಾಗಿ ಹೀಗೆ ಕುಳಿತಲ್ಲೇ ಸುಮ್ಮನೆ ಕೂರುವುದು ಸಾವಿತ್ರಿಯವರ ಪಾಲಿಗೆ ನುಂಗದ ತುತ್ತಾಯಿತು. ಹಾಗೆಂದು ಮಕ್ಕಳು, ಸೊಸೆಯರು ಇವರನ್ನ ಎಂದಿಗೂ ಕಡೆಕಡಿಸಿದವರಲ್ಲ. ಅವರವರ ಬಿಡುವಿಲ್ಲದ ಜೀವನದ ಒತ್ತಡ ಅವರವರಿಗೆ, ಅದು ಸಾವಿತ್ರಿಯವರಿಗೂ ಗೊತ್ತು. ಆದರೂ ತನ್ನನ್ನ ಯಾರೂ ಕೇಳುವವರಿಲ್ಲವೆಂಬ ನೋವು ಸದಾ ಇದ್ದೇ ಇರುತ್ತಿತ್ತು. ಕೆಲ ದಿನಗಳ ನಂತರ ಸಾವಿತ್ರಿಯವರ ವರ್ತನೆಯಲ್ಲಿ ಸಾಕಷ್ಟು ಬದಲಾವಣೆಯಾಗಿದ್ದವು. ಯಾವಾಗಲೂ ಜೋರು ದನಿಯಲ್ಲಿ ಗಡುಸಾಗಿಯೇ ಮಾತನಾಡುತ್ತಿದ್ದವರು ದಿನದಲ್ಲಿ ಕೆಲ ಸಮಯ ಪುಟ್ಟ ಮಕ್ಕಳಂತೆ ಮಾತನಾಡುವುದು, ರಾತ್ರಿ ಸರಿವತ್ತಿನಲ್ಲಿ ಜೋರಾಗಿ ಕಿರಿಚುವುದು, ಅಳುವುದು, ನಡುರಾತ್ರಿಯಲ್ಲಿ ನಿದ್ದೆಯಿಂದ ಎದ್ದು ಮನೆ ಮಂದಿಯ ಕೋಣೆಯ ಬಾಗಿಲನ್ನೆಲ್ಲ ಬಡಿಯುವುದು, ವಿಪರೀತ ತಿನ್ನುವುದು, ಯಾವುದು ನೆನಪಿಲ್ಲದಂತೆ ಮಾತನಾಡುವುದು, ಯಾರಾದರೂ ಬಚ್ಚಲು ಮನೆಗೆ ಹೋದರೆ ಅವರನ್ನ ಹೊರಗಿನಿಂದ ಲಾಕ್ ಮಾಡಿ ಬಿಡುವುದು, ಹೀಗೆ ಇದ್ದಕ್ಕಿದ್ದಂತೆ ವಿಚಿತ್ರವಾಗಿ ವರ್ತಿಸತೊಡಗಿದರು. 60ಕ್ಕೆ ಅರಳೋ ಮರಳೋ ಎಂಬ ಮಾತಿದೆ. ಆದರೆ ಅಮ್ಮ ಯಾವಾಗಲೂ ಆರೋಗ್ಯದಿಂದ ಗಟ್ಟಿಮುಟ್ಟಾಗಿ ಲವಲವಿಕೆಯಿಂದಲೇ ಇದ್ದವಳು ಹೀಗೆ ಒಮ್ಮಿಂದೊಮ್ಮೆಲೆ ಬದಲಾದ ಬಗ್ಗೆ ಮಕ್ಕಳು, ಸೊಸೆಯರಿಗೆ ಚಿಂತೆಯಾಯಿತು. ಆಸ್ಪತ್ರೆಗೆ ಹೋಗಿ ಎಲ್ಲ ರೀತಿಯ ಚೆಕಪ್ಗಳನ್ನು ಮಾಡಿಸಿದ್ರು. ದೈಹಿಕ ಆರೋಗ್ಯದಲ್ಲಿ ಯಾವ ಸಮಸ್ಯೆಯೂ ಆಗಿರಲಿಲ್ಲ. ದಿನ ಕಳೆದಂತೆ ಸಾವಿತ್ರಿಯವರ ವರ್ತನೆ ಮನೆಯವರ ನೆಮ್ಮದಿ ಹಾಳು ಮಾಡಿತು. ಕಡೆಗೆ ಫ್ಯಾಮಿಲಿ ಡಾಕ್ಟರ್ ಸಲಹೆಯಂತೆ ಮಾನಸಿಕ ತಜ್ಞರ ಬಳಿಗೆ ಸಾವಿತ್ರಿಯನ್ನ ಕರೆದುಕೊಂಡು ಹೋದರು. ಸಾವಿತ್ರಿಯ ಸಮಸ್ಯೆಯನ್ನು ಅಧ್ಯಯನ ಮಾಡಿದ ವೈದ್ಯರು ತಿಂಗಳ ನಂತರ ಅವರ ಮನೆಗೆ ಬಂದು ಸಾವಿತ್ರಿಯೊಡನೆ ಮಾತಾಡಿ ಅವರಿಗೊಂದು ಇಂಜೆಕ್ಷನ್ ಕೊಟ್ಟು ಅವರು ಮಲಗಿದ ಬಳಿಕ ಮನೆ ಮಂದಿಯೊಂದಿಗೆ ಮಾತಿಗಿಳಿದರು. ನೋಡಿ, ನಿಮ್ಮ ತಾಯಿಯವರಿಗೆ ಯಾವ ದೊಡ್ಡ ಸಮಸ್ಯೆಯೂ ಇಲ್ಲ. ಇದು ಕೆಲವು ಹಿರಿಯ ಜೀವಿಗಳಲ್ಲಿ ಸಹಜವಾಗಿ ಕಂಡುಬರುವ ಸಮಸ್ಯೆ. ಇಷ್ಟು ದೊಡ್ಡ ಕುಟುಂಬದ ಹಿರಿಯಳಾಗಿ ಸಾಕಷ್ಟು ಜವಾಬ್ದಾರಿಗಳು, ಕರ್ತವ್ಯಗಳನ್ನು ನಿಭಾಯಿಸಿದ ಜೀವ ಅವರದು.
ಒಂದು ಕಾಲದಲ್ಲಿ ಅವರಿಲ್ಲದೆ ಮನೆಯಲ್ಲಿ ಒಂದು ಕಡ್ಡಿಯೂ ಕದಲುತ್ತಿರಲಿಲ್ಲ. ಈಗ ಹೀಗೆ ಪರಿಸ್ಥಿತಿ ಬದಲಾಗಿದೆ. ಈಗ ಅವರ ಪ್ರಾಮುಖ್ಯತೆಯೂ ಮನೆಯಲ್ಲಿ ಕಡಿಮೆಯಾಗುತ್ತಿದೆ. ಅದು ಅವರ ಆರೋಗ್ಯ, ವಯಸ್ಸು, ಪರಿಸ್ಥಿತಿಗೆ ಅನುಸಾರವಾಗಿ ಅನಿವಾರ್ಯವೂ ಹೌದಾದರೂ ಅದನ್ನು ಅರಗಿಸಿಕೊಳ್ಳುವುದು ಕೆಲವೊಮ್ಮೆ ಕಷ್ಟವಾಗುತ್ತದೆ. ಆದರೆ ನೀವೆಲ್ಲ ನಿಮ್ಮದೇ ಸಾಕಷ್ಟು ಕೆಲಸಗಳಲ್ಲಿ ವ್ಯಸ್ತರಾಗಿರುತ್ತೀರಿ. ಆದರೂ ದಿನದ 10 ನಿಮಿಷವಾದರೂ ಅವರೊಟ್ಟಿಗೆ ಕುಳಿತು ಪ್ರೀತಿಯಿಂದ ಮಾತನಾಡಿ. ಅವರ ಅಭಿಪ್ರಾಯಗಳು ನಿಮಗೆ ಸರಿಹೊಂದುತ್ತವೋ ಬಿಡುತ್ತವೋ, ಆದರೆ ಅದನ್ನು ಕೇಳಿಸಿಕೊಳ್ಳುವ ವ್ಯವಧಾನವನ್ನು ತೋರಿಸಿ. ಅವರ ಕೆಲವು ಪ್ರಶ್ನೆಗಳು, ಸಲಹೆಗಳು ನಿಮಗೆ ಅನಗತ್ಯವೆನಿಸಿದರೂ ಸ್ವಲ್ಪ ಧನಾತ್ಮಕವಾದ ಸ್ಪಂದನೆ ಇರಲಿ. ಅವರ ಇಂದಿನ ದಿನಗಳು, ಅವರ ಧೈರ್ಯ, ಮನೆಗಾಗಿ, ಮಕ್ಕಳಿಗಾಗಿ ಅವರ ತ್ಯಾಗ, ಪರಿಶ್ರಮಗಳ ಬಗೆಗೆ ಆಗಾಗ ನೆನೆದು ಹೆಮ್ಮೆ ಭರಿತ, ಅಭಿಮಾನ ಭರಿತ, ಪ್ರೀತಿಯ ಕೃತಜ್ಞತೆಯ ಭಾವವಿರಲಿ. ಇಂದಿಗೂ ಅವರ ಅನುಭವಗಳು ನಿಮಗೆ ಮಾರ್ಗದರ್ಶಕವಾಗಿವೆ ಎಂಬುದನ್ನು ಅವರಿಗೆ ಹೇಳುತ್ತೀರಿ. ನೀವೆಲ್ಲ ಅವರನ್ನು ಖಂಡಿತವಾಗಿಯೂ ಪ್ರೀತಿಸುತ್ತೀರಾ, ಆದರೆ ಅದನ್ನು ಅವರಿಗೆ ತೋರಿಸುತ್ತಿಲ್ಲ. ಅವರಿಗೆ ನಿಮ್ಮ ಪ್ರೀತಿ, ಕಾಳಜಿಗಳನ್ನು ಅರ್ಥ ಮಾಡಿಸಿ. ಅವರಿಗೆ ಬೇಕಿರುವುದು ಒಂದು ಪ್ರೀತಿಯ ಭರವಸೆ, ಸಾಂತ್ವನ, 4 ಸಮಾಧಾನದ ಮಾತುಗಳು ಅಷ್ಟೇ. ಖಂಡಿತ ಡಾಕ್ಟರ್, ಇದೆಲ್ಲ ನಾವು ಯೋಚಿಸಿರಲಿಲ್ಲ. ನೀವು ಹೇಳೋದು ಸರಿ. ಈ ಮನೆಯ ಹಿರಿಯ ಜೀವವಾಗಿ ಅಮ್ಮನ ಸ್ಥಾನ, ಗೌರವ, ಪ್ರಾಮುಖ್ಯತೆ ಸದಾ ಇದ್ದೇ ಇರುತ್ತದೆ. ನಾವು ಅದರ ಕಡೆ ಗಮನ ಕೊಡುತ್ತೇವೆ. ಥ್ಯಾಂಕ್ ಯು ವೆರಿ ಮಚ್. ವೆಂಕಟಾದ್ರಿ ವೈದ್ಯರಿಗೆ ಧನ್ಯವಾದಗಳನ್ನು ಅರ್ಪಿಸಿದರು. ಮರುದಿನ ಯುಗಾದಿಯ ಸಂಭ್ರಮದೊಂದಿಗೆ ಸಾವಿತ್ರಿಯವರ 86ನೇ ಹುಟ್ಟುಹಬ್ಬವನ್ನು ಮನೆ ಮಂದಿಯೆಲ್ಲ ಸಂಭ್ರಮದಿಂದ ಆಚರಿಸಿದರು. ಮನೆ ಮಂದಿಯ ಪ್ರೀತಿ, ಮಮತೆಗಳನ್ನು ಕಂಡ ಹಿರಿಯ ಜೀವದ ಕಣ್ಣಲ್ಲಿ ಸಂತೃಪ್ತಿಯ ಕಂಬನಿ ಸಣ್ಣಗೆ ಇಣುಕುತ್ತಿತ್ತು. ಸಾವಿತ್ರಿಯವರಿಗೆ ಜೀವನದ ಬಗೆಗಿನ ಪ್ರೀತಿ ಮರಳಿ ಅರಳಿದಂತೆ ಭಾಸವಾಯಿತು. ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.